ಬಸವಣ್ಣನವರು ಬಿಜ್ಜಳನ ನಡುವೆ ಏನೇ ಭಿನ್ನಾಭಿಪ್ರಾಯಗಳಿದ್ದರೂ ಬಸವಣ್ಣನವರು ರಾಜನಿಷ್ಠರಾಗಿದ್ದರು. ಅವರ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತಿದ್ದರು. ಅವರು ತಮ್ಮ ಕಾಯಕವನ್ನು ಕಾಯ ವಾಚ ಮನಸ ಬದ್ಧರಾಗಿ ಗೌರವಿಸುತ್ತಿದ್ದರು ಮತ್ತು ಪ್ರೀತಿಸುತ್ತಿದ್ದರು. ಬಸವಣ್ಣನವರ ದೃಷ್ಟಿಯಲ್ಲಿ ಬಿಜ್ಜಳನೊಬ್ಬ ಭವಿಯಾಗಿದ್ದ. ಭವಿ ಎನ್ನುವುದು ವೀರಶೈವರಲ್ಲದವರನ್ನು ಸೂಚಿಸುವ ಪದ. ಕೆಲವು ವಚನಕಾರರ ಪ್ರಕಾರ ಮನುಷ್ಯ ಜಾತಿಯಲ್ಲಿ ಇರುವುದು ಎರಡೇ ಕುಲಗಳು, ಒಂದು ಭಕ್ತ ಕುಲ, ಇನ್ನೊಂದು ಭವಿಗಳ ಕುಲ. ಇಂತಹ ವ್ಯಕ್ತಿಯ ಕೈ ಕೆಳಗೆ ಭಂಡಾರಿಯಾಗಿ ಕೆಲಸ ಮಾಡುತ್ತಿದ್ದ ಬಸವಣ್ಣನವರನ್ನು ಶರಣರ ಗೋಷ್ಠಿಯಲ್ಲಿ ಕುಳಿತಿರುವಾಗ ಭವಿ ಬಿಜ್ಜಳನ ಸಿಂಹಾಸನದ ಕೆಳಗೆ ಕುಳಿತು ಸೇವೆ ಮಾಡುತ್ತಿರುವುದು ಸರಿಯೇ ಎಂಬ ಆಕ್ಷೇಪಣೆಯನ್ನು ಎತ್ತಿದರು. ಆಗ ಬಸವಣ್ಣನವರು ಹೀಗೆ ಉತ್ತರ ಕೊಟ್ಟರು: ಹೊತ್ತಾರೆ ಎದ್ದು ಕಣ್ಣ ಹೊಸೆಯುತ್ತಾ ಎನ್ನೊಡಲಿಂಗೆ ಎನ್ನೊಡವೆಗೆ ಎನ್ನ ಮಡದಿ ಮಕ್ಕಳಿಗೆ ಕುದಿದನಾದರೆ ಎನ್ನ ಮನಕ್ಕೆ ಮನವೇ ಸಾಕ್ಷಿ. ಆಸನೆ ಶಯನೆ ಯಾನೆ ಸಂಪರ್ಕೆ ಸಹಭೋಜನೆ ಸಂಚರಂತಿ ಮಹಾಘೋರೆ ನರಕೆ ಕಾಲ ಮಕ್ಷಯಂ ಎಂಬ ಶ್ರುತಿಯ ಬಸವಣ್ಣನು ಓದುವರು ಎಂಬರು. ಭವಿಬಿಜ್ಜಳನ ಗದ್ದುಗೆಯ ಕೆಳಗೆ ಕುಳ್ಳಿರ್ದ ಓಲೈಸಿಹನೆಂದು ನುಡಿವರಯ್ಯ ಪ್ರಮದರು. ಕೊಡುವೆನುತ್ತರನವರಿಗೆ ಕೊಡಲಮ್ಮುವೆ ತಲೆ ಕೈಕೂಲಿಯ ಮಾಡಿಯಾದರೆಯೂ ನಿಮ್ಮ ನಿಲುವಿಂಗೆ ಕುದಿವೆನಲ್ಲದೆ ಎನ್ನೊಡಲ ವಸರಕ್ಕೆ ಕುದಿದೆನಾದರೆ ತಲೆದಂಡ ಕೂಡಲ ಸಂಗಮ ದೇವ. ಈ ವಚನವು ಬಸವಣ್ಣನವರು ಭವಿ ಬಿಜ್ಜಳನ ಸೇವೆ ಮಾಡುತ್ತಿದ್ದುದು ತಮ್ಮ ಸಂಸಾರದ ನಿರ್ವಹಣೆಗಾಗಿ ಅಲ್ಲ, ತಮಗೆ ಪೂಜ್ಯರಾದ ಭಕ್ತರಿಗಾಗಿ ಜಂಗಮರಿಗಾಗಿ ಎಂಬುದು ಸ್ಪಷ್ಟವಾಗುತ್ತದೆ. ಇನ್ನೊಂದು ವಿಷಯವನ್ನು ಗಮನಿಸುವುದಾದರೆ ಆಸೆಯೇ ಶಯನೆ ಯಾನೆ ಎಂದರೆ ಮನುಷ್ಯನು ಆಸೆಗಳಲ್ಲಿ ಮುಳುಗಿ ಅದನ್ನೇ ಜೀವನವೆಂದು ಭಾವಿಸುತ್ತಾನೆ. ಸಂಕಟಕ್ಕೆ ಸಹಜೋತಿ ಸಂಚರತಿ ಮಹಾಪೋರೆ ಎಂದರೆ ಕಷ್ಟಗಳು ಬಂದಾಗ ಮಾತ್ರ ಅವನಿಗೆ ಅರಿವು ಬರುತ್ತದೆ. ಜೀವನದಲ್ಲಿ ಬರುವ ಕಷ್ಟಗಳು ನೋವುಗಳು ಮನುಷ್ಯನಿಗೆ ಬುದ್ಧಿ ಕೊಡಲು ಬರುತ್ತವೆ. ಇದರಿಂದ ಆಸೆಗಳಲ್ಲಿ ಮುಳುಗದೆ ನಿಜವಾದ ಧರ್ಮ ಸತ್ಯ ಮತ್ತು ಆತ್ಮಜ್ಞಾನವನ್ನು ಅರಿತು ಕೊಳ್ಳಬೇಕು. ಆಗ ಮಾತ್ರ ಜೀವನಕ್ಕೆ ಅರ್ಥ ಸಿಗುತ್ತದೆ.